ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ABJ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನನ್ನ ಫ್ರೆಂಡ್ ಇಬ್ಬರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಏನೇನು ಎಂಜಾಯ್ಮೆಂಟ್ ಮಾಡ್ತೀವಿ ತೋರಿಸ್ತೀವಿ, ಬನ್ನಿ ನೋಡೋಣ. ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ತುಂಬ ಚಳಿ, ಅದಕ್ಕೆ ಒಂದು ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಮಾತಾಡು. ಹಾಯ್, ಎಲ್ಲರೂ ನಮ್ಮ ಮನೆಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅರ್ಧ ತಾಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. 8:20 ಅಂತ ಟಿಕೆಟ್ ಕೊಟ್ಟರು, 8:15 ಆದರೂ ಇನ್ನೂ ಟ್ರೈನೇ ಬಂದಿಲ್ಲ. ಓ ದೇವ್ಡಾ, ಇನ್ನು ನಾವು ಹೋಗೋದು ಯಾವಾಗ, ಫಂಕ್ಷನ್ ಅಟೆಂಡ್ ಮಾಡೋದು ಯಾವಾಗ? ನಾವು ಹೋಗೋಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗ್ಬಿಡುತ್ತೆ ಅನ್ಸುತ್ತೆ. ಆ ಕಡೆ ಬರ್ತಾ ಇದೆ ಟ್ರೈನು, ಈ ಕಡೆ ಬರ್ತಾನೆ ಇಲ್ಲ. ಹೆವಿ ರಶ್ ಇದೆ, ಹೇಗೆ ಹೋಗ್ತೀವಿ ಅನ್ನೋದೇ ಗೊತ್ತಿಲ್ಲ. ನೋಡೋಣ. ಫುಲ್ಲು ಮಳೆಯಲ್ಲಿ ನೆಂದು ತುಂಬ ಕೋಲ್ಡ್ ಆಗಿಬಿಟ್ಟೈತೆ. ಫೈನಲಿ ಟ್ರೈನ್ ಬಂದು ಟ್ರೈನ್ ಹತ್ತಿದ್ದೀವಿ. ಸೀಟೇ ಸಿಕ್ಕಿಲ್ಲ ಗೈಸ್, ತುಂಬ ರಶ್ಶು. ನೋಡಿ ಎಷ್ಟು ರಶ್ ಇದೆ ಅಂದರೆ ಇಬ್ಬರು ನಿಂತ್ಕೊಂಡಿದ್ದೀವಿ. ಇವಳಂತೂ ಒದ್ದಾಡ್ತಿದ್ದಾಳೆ. ಹೇಗಿದೆ ಟ್ರೈನಲ್ಲಿ ಹೋಗ್ತೀರಾ ಎಕ್ಸ್ಪೀರಿಯನ್ಸು? ಟೂ ಬ್ಯಾಡ್. ಆಗಲ್ಲ ಅನ್ಬಾರ್ದು, ಇದರಲ್ಲಿರೋ ಮಜಾ ಎಲ್ಲೂ ಇರಲ್ಲ. ಕರೆಕ್ಟ್ ಅಲ್ಲ ಗೈಸ್? ಯಾರ್ಯಾರಿಗೆ ಟ್ರೈನಲ್ಲಿ ಹೋಗೋಕೆ ಇಷ್ಟ ಕಮೆಂಟ್ಸ್ ಮಾಡಿ. ನನಗಂತೂ ಟ್ರೈನಲ್ಲಿ ಹೋಗೋಕೆ ತುಂಬ ಇಷ್ಟ. ಐ ಡೋಂಟ್ ಲೈಕ್ ಜರ್ನಿ ಇನ್ ಟ್ರೈನ್. ಇವಳಿಗೆ ಟ್ರೈನಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಏನು ಮಾಡೋದು, ರಿಚ್ ಫ್ಯಾಮಿಲಿ, ಬರೀ ಕಾರು ಫ್ಲೈಟು ಅದರಲ್ಲೇ ಓಡಾಡೋ ಅಭ್ಯಾಸ. ನಾವು ಹಂಗಲ್ಲ, ಎಲ್ಲದರಲ್ಲೂ ಅಡ್ಜಸ್ಟ್ ಆಗಿಬಿಡ್ತೀವಿ. ನೆಕ್ಸ್ಟು ಕುಪ್ಪಂ ಬರುತ್ತೆ, ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ಅಂತ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಆದಷ್ಟು ಇವತ್ತು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ರಶ್ಶು. ಡೈಲಿ ಒಂದಿನ ಬರೋರಿಗೆ ನಮ್ಗೆ ಎಷ್ಟು ಕಷ್ಟ ಅಲ್ಲ, ಡೈಲಿ ಬರೋರಿಗೆ ಹೇಗಿರುತ್ತೆ ಅಂತ ಕೇಳೋಣ ಬನ್ನಿ. ಇಲ್ಲೊಬ್ರು ಅಂಕಲ್ ಇದ್ದಾರೆ. ಏನು ಅಂಕಲ್ ನಿಮ್ಮ ಹೆಸರು? ಶೇಖರ್. ಡೈಲಿ ಹೇಗಿರುತ್ತೆ ಇಲ್ಲಿ ರಶ್ಶು? ಡೈಲಿ ಇರಲ್ಲ, ಸಂಡೇ ಮಟ್ಟ. ಓ, ಇವತ್ತು ಸಂಡೇ ಅಲ್ಲ, ಅದಕ್ಕೋಸ್ಕರ. ಹೌದು ಗೈಸ್, ಇವತ್ತು ಸಂಡೇ ಅಲ್ಲ, ಅದಕ್ಕೋಸ್ಕರ ತುಂಬ ರಶ್ ಇದೆ. ತುಂಬ ಅಂದರೆ ತುಂಬ. ನೋಡಿ ನೀವೇನೆ, ಎಲ್ಲೂ ಕೂಡ ಸೀಟ್ ಇಲ್ಲ, ತುಂಬ ರಶ್ ಇದೆ. ಶೇಖರ್ ಅಂಕಲ್ ಹೇಳ್ತಿದ್ದಾರೆ, ಅವರು ವಾರಕ್ಕೆ 2 ಸಲ ಹೋಗ್ತಾ ಇರ್ತಾರಂತೆ ಕುಪ್ಪಂ ಹತ್ರ. ತುಂಬ ರಶ್ಶು, ಪಾಪ ಎಲ್ಲ ನಿಂತಿದ್ದಾರೆ, ವಯಸ್ಸಾಗಿರೋರು, ಮುದುಕರು ಮತ್ತು ಏಜ್ ಇರೋರು ಎಲ್ಲರೂ. ನೋಡೋಣ, ನಾವು ನಿಂತ್ಕೊಂಡಿದ್ದೀವಿ ಹೇಗಿರುತ್ತೆ ಏನು ಅಂತ. ತುಂಬ ಬಿಸಿಲಿದೆ ಗೈಸ್. ಇನ್ನೂ ಅವ್ನು ಬಂದಿಲ್ಲ, ಕಾಯ್ತಾನೇ ಇದ್ದೀವಿ. ಇನ್ನೂ ಎಷ್ಟೊಂದು ಬರ್ತಾನೆ ಗೊತ್ತಿಲ್ಲ. ಅಷ್ಟರಲ್ಲಿ ತುಂಬ ಹಸ್ವಾಗ್ತಿದೆ, ಅದಕ್ಕೆ ಒಂದು ಬಾಳೆ ಹಣ್ಣು ಅಂತ ತಿಂತಾ ಇದ್ದೀವಿ. ಇದು ಯಾವ ರೋಡು ಅಂಕಲ್? ಯಾವ ರೋಡು ಅಂಕಲ್ ಇದು? ಗಾಂಧಿ ರೋಡ್ ಅಂತೆ. ರೈಲ್ವೆ ಸ್ಟೇಷನ್ ಗಾಂಧಿ ರೋಡಲ್ಲಿದ್ದೀವಿ. ಅಲ್ಲಿ ಬರೋ ತನಕ ಬಾಳೆಹಣ್ಣು ತಿನ್ಕೊಂಡಷ್ಟರಲ್ಲಿ ಸ್ವಲ್ಪ ಎನರ್ಜಿ ಮಾಡ್ಕೊಳ್ಳೋಣ. ಎನರ್ಜಿನೇ ಇಲ್ಲ, ಟ್ರೈನ್ ತುಂಬ ರಶ್ ಇತ್ತಲ್ಲ, ಸೀಟು ಇಲ್ಲ, ಎಂತ ಇಲ್ಲ, ಎನರ್ಜಿ ಇಲ್ಲ. ಸ್ವಲ್ಪ ಎನರ್ಜಿ ಮಾಡ್ಕೊಳ್ಳೋಣ. ನನ್ನ ಫ್ರೆಂಡ್ ಗಿಫ್ಟ್ ತೊಗೊಂಡಿರಲಿಲ್ಲ, ಗಿಫ್ಟ್ ತೊಗೊಳ್ಳೋಣ ಅಂತ ಒಂದು ಫ್ಯಾನ್ಸಿ ಸ್ಟೋರ್ಗೆ ಬಂದಿದ್ದೀವಿ ಮೇಲೆ. ನೋಡೋಣ ಏನು ತೊಗೊಳ್ತಾ ಇದ್ದಾಳೆ ಅಂತ. ಏನು ತೊಗೊಳ್ತಿದ್ಯಮ್ಮ? ಇಷ್ಟನ ತೊಗೊಳ್ತಿದ್ದಾಳೆ. ಇಷ್ಟನ ತೊಗೊಳ್ತಿದ್ದಾಳೆ. ಧೂಳು ಬರುತ್ತೆ. ಆ್ಯಂಕಲ್ ಅನ್ಸ್ಕೊಳ್ತಾರೆ ಆ ಕಾಲ್ಗೆ ಹಾಕೋದು. ಅಲ್ಲ, ಸೀರೆ ಹಿಂದೆ ನೋಡಿ ತುಂಬ ಜಾರಿ ಇದೆಯಾ ಅಂತ ಕೆಳಗಡೆಗೆ? ಇಲ್ಲ ಇಲ್ಲ. ಚೆನ್ನಾಗಿದ್ದಾರೆ ಅಲ್ಲ, ಇದನ್ನು ಗಿಫ್ಟ್ ಮಾಡ್ತಿದ್ದಾಳೆ. ನಾನು ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ತೊಗೊಬಿಟ್ಟಿದ್ದೀವಿ ಗಿಫ್ಟು. ಸೊ ಅವನಿಗೆ ಇಷ್ಟ ಆಗುತ್ತಾ ಏನೋ ಗೊತ್ತಿಲ್ಲ, ನೋಡೋಣ. ಕೊಡಮ್ಮ, ಗಿಫ್ಟ್ ರ್ಯಾಪ್ ಮಾಡಿದ್ದು. ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಮತ್ತೆ ವಾಪಸ್ ಹೋಗೋಣ. ಇನ್ನೂ ಬಂದಿಲ್ಲ, ಸರಿ ಒಂದು ಗಿಫ್ಟ್ ತೊಗೊಳ್ತಾಯಿತ್ತು. ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರೆ. ಇನ್ನು ಎಷ್ಟೊತ್ತು ಬರ್ತಾನೆ, ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾನೆ ಅಂತ. ತಲೆ ತುಂಬ ನೋಡ್ತಿದೆ. ಒಂದು ಕಾಫಿನೂ ಸಿಗ್ತಿಲ್ಲ. ಆಂಟಿ, ಇಲ್ಲಿ ಕಾಫಿ ಎಲ್ಲಿ ಸಿಗುತ್ತೆ? ಕಾಫಿ ಮುಂದೆ ಸಿಗುತ್ತಂತೆ, ಬರವ. ಏನಮ್ಮ ನೋಡ್ತದೆ? ಗಿಫ್ಟ್ ರ್ಯಾಪ್ ಆಯ್ತಾ?
ಸಾರಿ ಹಾಕೊಂಡು ಬಂದ್ಬಿಟ್ಟಿದ್ದಾಳೆ ಅವಳು. ನಾನೇ ಮಾರ್ನಿಂಗು ಸಾರಿ ಹಾಕೊಂಡು ಬಾ ಅಂತ ಹೇಳಿದೆ ಗೈಸ್, ಬಟ್ ನನಗೆ ಸಾರಿ ಉಟ್ರೋಕ್ಕೆ ಬರಲಿಲ್ಲ. ಅಷ್ಟು ಬೇಗ ಸುದ ಯಾರೂ ಸಿಗಲಿಲ್ಲ ನನಗೆ ಸಾರಿ ಉಳಿಸೋರು. ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡೆ, ಅವಳು ಸಾರಿ ಹಾಕ್ಕೊಂಡು. ಪಾಪ ಅವಳು ತುಂಬ ಅಪ್ಸೆಟ್ ಆಗ್ಬಿಟ್ಲು, ನೀನು ಸಾರಿ ಹಾಕ್ಕೊಂಡು ಬಂದಿಲ್ಲ ಅಂತ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಸಾರಿ ಹಾಕ್ಕೊಳ್ತೀನಿ. ಟ್ರಾಪ್ ಮಾಡ್ತಿದ್ದಾರೆ ಅಷ್ಟೇ. ನಾವು ಒಂದು ಕಾಫಿ ಕಟ್ಕಂತ ಕುತ್ಕೊಂಡು ಹೋಗ್ಬಿಡೋಣ ಬನ್ನಿ. ಇನ್ನೂ 1.5 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಗಾಡಿ ಬಂದು ಸ್ಟಾರ್ಟೇ ಆಗ್ತಾ ಇಲ್ಲ. ಇನ್ನೂ 1.5 ಕಿಲೋಮೀಟರ್. ಹಾಂ, ಮತ್ತು ಇನ್ನು ಎಷ್ಟೊತ್ತಾಗುತ್ತೆ? 5 ಮಿನಿಟ್ಸ್ ಬರ್ತದೆ. ಸರಿ ಸರಿ, ಬೇಗ ಬಾ. ಹಾಂ, ನೋಡಿ ಈಗ ಇನ್ನೂ 5 ಮಿನಿಟ್ಸ್ ಅಂತ ಎಷ್ಟೊತ್ತು ಕಾಯಿಸ್ತಿದ್ದಾನೆ ಅಂದರೆ, ಓ ಗಾಡ್, ಇನ್ನೊಂದು ಸಾಕಾಗ್ಬಿಡೈತೆ. Don't you think that I can see you anxiously? Trying not to catch a glimpse of me. Don't you worry, it's okay to take a peek. See the magic words now, pretty please. Yeah, you try to hide it, and you've gotten curious. So let your feelings out, stop playing dumb. 'Cause you know I am the fire, I got a feeling, oh. Don't you wanna come a little closer? ನಾವು ಬಂದು ಅವ್ರ ಮನೆ ಒಳಗಡೆ ತೋರಿಸ್ತೀನಿ. ಬಂದ ತಕ್ಷಣವೇ ಅವರಮ್ಮ ನಮಗೆ ವೆಲ್ಕಮ್ ಮಾಡಿದ್ರು. ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ ಗೈಸ್. ಬರ್ತಾ ಇದ್ದೀನಿ. ಚೆನ್ನಾಗಿ ಕಟ್ಸಿದ್ದಾನೆ ಮನೆ. ನಾವು ಬರೋಷ್ಟರಲ್ಲಿ ಎಲ್ಲ ಗೃಹ ಪ್ರವೇಶ ಮುಗಿಸ್ಬಿಟ್ಟಿದ್ದಾರೆ, ಪೂಜೆ ಎಲ್ಲ. ಇವಂದೇ ಮನೆ. ಮಾತಾಡು, ಏನಾದರೂ ಹೇಳು ಹೇಳು. ನಾಚ್ಕೊಳ್ತಿದ್ದಾರೆ ಸಣ್ಣ ಮಾತಾಡೋಕ್ಕೆ. ಇದವ್ರಮ್ಮ ವಿಡಿಯೋ ಹಾಕಿದ್ದಾರೆ, ಊಟ ಮಾಡಿ ಲೈಕ್ ಊಟ ಹಾಕಿದ್ದಾರೆ. ತಿನ್ನಮ್ಮ. ಪಲಾವ್ ಮಾಡಿದ್ದಾರೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಪಲಾವ್ ತುಂಬ ಚೆನ್ನಾಗಿದೆ. ನೋಡಿಲ್ಲ ದೇವ್ರ ಮನೆ. ಬಾ, ಹೇಳು ಹಾಯ್ ಹೇಳಿ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವರು ಕಿಡ್ಸ್ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಕ್ಕಳೆಲ್ಲರೂ. ಅವ್ರಿಗೆ ಯಾರಿಗೂ ನನ್ನ ಲ್ಯಾಂಗ್ವೇಜ್ ಬರಲ್ಲ. ನಾನು ಕನ್ನಡ, ಇವರೆಲ್ಲ ತಮಿಳು. ಹಾಂ, ತಮಿಳ್ಸ್ ನನಗೆ ಬರಲ್ಲ, ತಮಿಳ್ ಬರಲ್ಲ. ಇವಾಗ ಇವ್ರದ್ದು ವಿನೋದವ್ರ ಮನೆ ಏನಂತಾರೆ, ಒಂದತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಮನೆ, ಅವ್ರ ಹೊಲ ಏನೇನಿದೆ ಅಂತ ತೋರಿಸ್ತಾನಂತೆ. ನೋಡೋಣ ಬನ್ನಿ. ಏನಾಕಿದ್ದೀರಾ ಹೊಲಕ್ಕೆ ವಿನೋದ್? ಹಾಂ, ಇವ್ರನ್ನ ಇಲ್ಲಿ ಇವನೊಬ್ಬನೇ ಮಾತ್ರ ಕನ್ನಡ ಮಾತಾಡೋದು. ಇವ್ರದ್ದು ಮನೇಲೆಲ್ಲ ತಮಿಳೇ. ನನಗೆ ತಮಿಳು ಬರಲ್ಲ.
ನಿಧಾನ ಬಿಡಬೇಡಿ. ಫುಲ್ಲು ವಿಲೇಜ್ ನೋಡಲಿಕ್ಕೆ ಚಂದ, ಎಲ್ಲ ಗ್ರೀನ್ ಆಗಿ ಚೆನ್ನಾಗಿರುತ್ತೆ, ಹಸಿರಾಗಿ. ಒಂದ್ಸಲ ಹಳ್ಳಿಗೆ ಬಂದುಬಿಟ್ರೆ ಇನ್ನೊಂದ್ಸಲ ಸಿಟಿಗೆ ಹೋಗ್ಬೇಕಂತಲೇ ಮನಸ್ಸಾಗಲ್ಲ. ಏನು ಮಾಡೋದು, ಅನಿವಾರ್ಯ, ಹೋಗ್ಲೇಬೇಕು ಈಗ. ನನಗಂತೂ ತುಂಬ ಇಷ್ಟ ಹಳ್ಳಿ ವಾತಾವರಣ. ತುಂಬ ಚೆನ್ನಾಗಿದೆ. ಅಲ್ಲಿನೂ ಬೆಳಿಗ್ಗೆ ತಾನೇ ಯಾರ್ದೋ ಮದುವೆ ಆಗಿದೆ, ಅಲ್ಲಿ ಹೊಸ್ದಾಗಿ ಮದುವೆ ಮಾಡಿದ್ದಾರೆ. ಅದನ್ನು ಊಟ ಎಲ್ಲ ಆಯಿತು. ಸೊ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಡ್ಯಾನ್ಸ್ ಮಾಡಿಸೋಣ. ನೋಡೋಣ ಹೇಗೆ ಯಾರ್ಯಾರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ. ಬನ್ನಿ ಗೈಸ್. ಇವ್ರಿಗೆಲ್ಲ ತಮಿಳ್ ಸಾಂಗ್ ಅಲ್ಲ, ಕನ್ನಡ ಬರಲ್ಲ ಯಾರಿಗೂ. ತಮಿಳ್ ಸಾಂಗ್ಗೆ ಹಾಡ್ತಿದ್ದಾರೆ. ಸಾರಿ, ತೆಲುಗು ಸಾಂಗ್ಗೆ. ಯಾವ ಸಾಂಗಮ್ಮ ಕೊಡು ಇಲ್ಲಿ ಸಾಂಗ್. ಒಂದು ನಿಮಿಷ ನಾನು ಸ್ಟಾರ್ಟ್ ಅಂದಂಗೆ ಮಾಡಿ ಕೊಡು ಸಂಧ್ಯಾ, ಇಲ್ಲಿ ಕೊಡು. ಓಕೆ, ಸ್ಟಾರ್ಟ್ ಮಾಡಲಾ? ರೆಡಿ ಸ್ಟಾರ್ಟ್. ಆಯ್ತಾ ಡ್ಯಾನ್ಸ್? ಓಕೆ ಗೈಸ್, ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ. ಹೇಗೆ ಬಂದಿದೆ ಅಂತ ನೋಡೋಣ. ಎಲ್ಲರೂ ನೋಡಿ ಇಲ್ಲಿದ್ದಾರೆ. ಯಾರಿಗೂ ಸುಧಾ ಕನ್ನಡ ಬರಲ್ಲ. ಈ ಹುಡುಗಿಗೆ ಒಬ್ರಿಗೆ ಕನ್ನಡ ಬರುತ್ತೆ ಅಷ್ಟೇ. ನಿಮ್ಮ ಹೆಸರು ಹೇಳಿ. ನಿಮ್ಮ ಪೇರು ಚಪ್ಪಿ. ವೈಷ್ಣವಿ, ಪುಣ್ಯಶ್ರೀ, ಕಾವ್ಯ, ಬಿಂದುಶ್ರೀ, ನದಿಯಾ, ನಿತ್ಯ. ಇಷ್ಟು ಮೆಂಬರ್ಸ್ ಹುಡುಗಿರು ನನ್ನ ಜೊತೆ ಇದ್ದಾರೆ ಇವತ್ತು. ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ದೀವಿ. ನನ್ನ ಫ್ರೆಂಡು ಎಲ್ಲೋ ಹೋಗಿದ್ದಾನೆ ಬರ್ತೀನಿ ಅಂತ. ಅಲ್ಲಿವರೆಗೂ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕಲ್ಲ ಏನಾದರೂ, ಅದಕ್ಕೆ ಸಾಂಗು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀರಾ. ಹಲೋ ಗೈಸ್, ಎಲ್ಲರೂ ಇದ್ದಾರೆ ನೋಡಿ. ಅವ್ರದ್ದು ಫ್ಯಾಮಿಲಿ, ವಿನೋದ್ ಅವ್ರ ಅಮ್ಮ, ಅವ್ರ ಅಕ್ಕ ಮಕ್ಕಳು, ಅಲ್ಲಿ ಅವ್ರ ಅತ್ತೆದಿರೆಲ್ಲ ಕುತ್ಕೊಂಡಿದ್ದಾರೆ. ಎಲ್ಲ ಕುತ್ಕೊಳ್ಳಿ, ಒಂದು ನಿಮಿಷ ಕೆಳಗಡೆ ಕುತ್ಕೋಬ. ಅಲ್ಲಿ ವಿನೋದ ಕೂತಿದ್ದಾನೆ ಸೈಡಲ್ಲಿ. ಅವರಿಗೆ ಕಾಫಿ ಕೇಳಿದೆ, ಕಾಫಿ ಕೊಡ್ತಿದ್ದಾರೆ. ಪಾಪ ತುಂಬ ರಿಸ್ಕ್ ತಗೊಂಡು ಕಾಫಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಕಾಫಿ చూస్తాను. ಓಕೆ ಗೈಸ್, ಇವತ್ತು ಇಲ್ಲಿ ಫಂಕ್ಷನ್ ಮುಗೀತು. ನಾವಿವಾಗ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ, ಬ್ಯಾಕ್ ಟು ಬ್ಯಾಂಗ್ಳೂರ್. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ರಿಗೂ ಬಾಯ್. ತುಂಬ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಮನೇನು ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಬಾಯ್. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇವಾಗ ಕೇರ್ಪುರಮ್ಗೆ ಟಿಕೆಟ್ ತಗೊಳ್ತಾ ಇದೀವಿ. ಎಡವ ಎಲ್ಲಿ ತಗೊಂಡ ಟಿಕೆಟ್? ಆಯ್ತು, ಟಿಕೆಟ್ಸ್ ತಗೊಂಡ್ರು. ಇವಾಗ ಟ್ರೈನ್ಗೆ ವೆಯ್ಟಿಂಗ್. 2:30ಗೆ ಟ್ರೈನ್ ಇದೆ ಅಂತೆ. ಇಲ್ಲಿಂದ ಮನೆಗೆ ಹೋಗೋಷ್ಟಲ್ಲ ಆಗುತ್ತೆ ಕರೆಕ್ಟಾಗಿ 6 o'clock. ಇನ್ನೇನು ವಿನೋದ್? ಚೆನ್ನಾಗಿತ್ತು. ಇದು ಒಂಥರ ಎಕ್ಸ್ಪೀರಿಯೆನ್ಸು. ಇನ್ನೇನು ಮನೆಗೆ ಹೋಗೋದು, ಆರಾಮಾಗಿ ತಿನ್ಬಿಟ್ಟು ಇನ್ನೊಂದ್ಸಲ ಮನೇಲಿ ಆರಾಮಾಗಿ ಮಲ್ಕೊಳ್ಳೋದು. ಫುಲ್ಲು ಟಯರ್ಡ್ ಆಗಿದೆ. ಇವ್ರು ನನ್ನ ಫ್ರೆಂಡು. ಇನ್ನೊಂದ್ಸಲ ನೋಡ್ಬಿಡಿ, ಇವ್ರ ಮನೆಗೆ ಬಂದಿದ್ದು. ವಿನೋದ್ ಮಾತಾಡೋಕ್ಕೆ ಒಂದು ನಾಚಿಕೆ, ಸ್ವಲ್ಪ ಮಾತಾಡೋಲ್ಲ.
ನನ್ನ ಜೊತೆ ಮಾತ್ರ ಮಾತಾಡೋಕ್ಕೆ ನಾಚ್ಕೊಳ್ತಾನಂತೆ ಅಷ್ಟೇ. ಇದು ಕುಪ್ಪಂ ರೈಲ್ವೆ ಸ್ಟೇಷನ್. ಹೋಗ್ಬೇಕಾದ್ರೂ ಸ್ವಲ್ಪ ರಶ್ ಇದೆ, ನೋಡೋಣ ಗೈಸ್. ಇವಾಗಲೂ ಹೋಗ್ಬೇಕಾದ್ರೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಟ್ರೈನ್ ಬರ್ತಿದೆ ಗೈಸ್. ಇವಾಗ ಎಲ್ಲರೂ ನಾವು ಹೋಗ್ತಾ ಇರ್ತೀವಿ ಬ್ಯಾಂಗ್ಳೂರ್ಗೆ. ಓ ವಿನೋದ 2 ಸೀಟ್ ಅಪ್ಪ, ಸೂಟ್ ಅಂತ ಖಾಲಿ 2 ಸೀಟ್ ಇಟ್ಕೊಟ್ಬಿಡಪ್ಪ ಸಾಕು. ಕುಪ್ಪಂಗೆ ಬಾಯ್ ಬಾಯ್, ಬೆಂಗಳೂರಿಗೆ ಹಾಯ್. ಕುಪ್ಪಂಗೆ ಬಾಯ್ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ತುಂಬ ಸೀಟ್. ಫೈನಲಿ ಸೀಟ್ ಸಿಕ್ತು ಸ್ವಾಮಿ ನಮಗೆ. ಎಸ್, ಫೈನಲಿ ಸೀಟ್ ಸಿಕ್ತು. ಸೊ ಟ್ರೈನ್ ಮೂವ್ ಆಗೋಕ್ಕೆ ಮೇ ಬಿ ಇನ್ನೂ ಒಂದು 15 ನಿಮಿಷ 20 ನಿಮಿಷ ಆಗುತ್ತೆ. ಅಲ್ಲಿ ಏನು ಮಾಡೋದು ಅಂತ ಫುಲ್ ಬೇಜಾರಾಗ್ತಿದೆ. ಟ್ರೈನಲ್ಲಿ ತುಂಬ ಖಾಲಿ ಖಾಲಿ ಇದೆ. ಟ್ರೈನ್ ಮೂವ್ ಆಯಿತು ಗೈಸ್, ಬಟ್ ಇಲ್ಲೂ ಮಳೆ ಸ್ಟಾರ್ಟ್ ಆಗೋಯ್ತು. ನಿಧಾನಕ್ಕೆ ಮೂವ್ ಆಗ್ತಿದೆ. ಟ್ರೈನಲ್ಲಿ ಹೋಗೋಕ್ಕೆ ಎಷ್ಟು ಖುಷಿಯಾಗಿರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರ್ಬೋದು. ಸೊ ಬಸ್ಗಿಂತ ಟ್ರೈನ್ ಬೆಟರ್. ಎಲ್ಲರೂ ದೂರ ಎಲ್ಲ ಹೋಗ್ಬೇಕಾದ್ರೆ ಟ್ರಾವೆಲಿಂಗ್ ಎಲ್ಲ ಟ್ರೈನ್ ಬೆಟರ್ ಇರುತ್ತೆ. ಸಮೋಸ ಮಾಡ್ತಿದ್ದಾರೆ, ನಾವು ಸಮೋಸ ತಿನ್ನಲ್ಲ, ಬೇರೆ ಏನಾದ್ರು ಬರುತ್ತೆ ಅಂತ ಕಾಯ್ತು. ಹಳ್ಳಿ ಕಡೆ ನೇಚರ್ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರುತ್ತೆ ಅಲ್ವ ಹಳ್ಳಿ ಕಡೆ ನೇಚರು. ಸಲ ಹೊರಗಡೆ ಮನಸ್ಸಾಗಲ್ಲ, ಅಂದರೆ ಬ್ಯಾಂಗ್ಳೂರ್ ಸಿಟಿಗೆ ಚೆನ್ನಾಗಿರುತ್ತೆ. ನನಗಂತೂ ಟ್ರಾವೆಲಿಂಗು ತುಂಬ ಇಷ್ಟ. ಕಾಣಿಸ್ತಾ ಇಲ್ಲ. ವಾವ್, ಟ್ರಾವೆಲಿಂಗ್ ತುಂಬ ಚೆನ್ನಾಗಿದೆ. పేరేంటి మాట్లాడు, నువ్వు గుడ్ గర్ల్ బ్యాడ్ గర్ల్? కొంచెం గట్టిగా మాట్లాడు. అనన్య, సిగ్గు అమ్మాయికి. నువ్వు నీట్గా మాట్లాడు, నేను యూట్యూబ్లో వేస్తాను. How is it this journey, ma? What is your name? Okay. పాడు పాడు. పాడుమా. దాన్ని తీసేయద్దు. డయానా రోమో వాళ్ళు పాడతారు. జానీ ఎస్ పాపా.